ಆರ್ಎಸ್ಎಸ್ ಮತ್ತು ಪಾಕಿಸ್ತಾನ ಏನಿದು ನಂಟು? ಭಾಗವತ್ ಹೇಳಿಕೆಗೆ ಬಿಕೆ ರೊಚ್ಚಿಗೆದ್ದಿದ್ದಕ್ಕೆ, ಬಿಕೆ ಬೆಂಕಿ ಪ್ರಶ್ನೆಗಳಿಗೆ ಬಿಜೆಪಿಯಲ್ಲಿ ತಗದಗ. ಸ್ನೇಹಿತರೆ, ನಮ್ಮ ದೇಶದ ರಾಜಕೀಯದಲ್ಲಿ ದೇಶಭಕ್ತಿ, ರಾಷ್ಟ್ರವಾದ ಮತ್ತು ಪಾಕಿಸ್ತಾನ ಅನ್ನೋ ಈ ಮೂರು ಪದಗಳು ಎಷ್ಟೊಂದು ಸದ್ದು ಮಾಡ್ತಿವೆ ಅನ್ನೋದು ನಿಮ್ಗೆಲ್ಲ ಗೊತ್ತೇ ಇದೆ. ಚುನಾವಣೆಗಳು ಬಂದ್ರಂತೂ ಸಾಕು, ಪ್ರಚಾರದ ಭಾಷಣಗಳಲ್ಲಿ ಪಾಕಿಸ್ತಾನದ ಹೆಸರು ಕೇಳಿ ಬರದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇವತ್ತು ನಾವು ಚರ್ಚೆ ಮಾಡೋಕೆ ಹೊರಟಿರೋ ವಿಷಯವೇ ಬೇರೆ. ಯಾವಾಗಲೂ ಪಾಕಿಸ್ತಾನದ ವಿರುದ್ಧ ಗುಡುಗುವ ದೇಶಭಕ್ತಿಯ ಗುತ್ತಿಗೆ ನಮ್ಮದೇ ಅನ್ನುವ ಸಂಘ ಪರಿವಾರ ಮತ್ತು ಬಿಜೆಪಿ ವಿರುದ್ಧವೇ ಕಾಂಗ್ರೆಸ್ ಹಿರಿಯ ನಾಯಕ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಅತ್ಯಂತ ಗಂಭೀರವಾದ ಆರೋಪಗಳನ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆರ್ಎಸ್ಎಸ್ ಮತ್ತು ಪಾಕಿಸ್ತಾನದ ನಡುವಿನ ನಂಟಿನ ಕುರಿತು ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯಿಸಿ ರಾಜಕೀಯ ವಲಯದಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದ್ದಾರೆ. ಅಷ್ಟಕ್ಕೂ ಬಿಕೆ ಹರಿಪ್ರಸಾದ್ ಹೀಗೆ ಹೇಳಲು ಕಾರಣವೇನು? ಆರ್ಎಸ್ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಮುಂಬೈನಲ್ಲಿ ಆಡಿದ ಆ ಒಂದು ಹೇಳಿಕೆ ಏನು? ಸ್ವತಂತ್ರ ಹೋರಾಟದ ಇತಿಹಾಸದಿಂದ ಹಿಡಿದು ಇತ್ತೀಚಿನ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವಾಲಯದ ಹೇಳಿಕೆಯವರೆಗೆ ಬಿಕೆ ಹರಿಪ್ರಸಾದ್ ಏನೇನು ಪ್ರಶ್ನೆಗಳನ್ನು ಎತ್ತಿದ್ದಾರೆ? ಬನ್ನಿ, ಈ ವಿಡಿಯೋದಲ್ಲಿ ಪ್ರತಿಯೊಂದು ಅಂಶವನ್ನ ಅತ್ಯಂತ ವಿವರವಾಗಿ ಸವಿಸ್ತಾರವಾಗಿ ಚರ್ಚಿಸೋಣ. ವಿಡಿಯೋ ಕೊನೆವರೆಗೂ ನೋಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ನಲ್ಲಿ ಹಂಚಿಕೊಳ್ಳೋದನ್ನ ಮರಿಬೇಡಿ. ಸ್ನೇಹಿತರೆ, ಈ ಇಡೀ ವಿವಾದಕ್ಕೆ ಮೂಲ ಕಾರಣ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಮುಂಬೈನಲ್ಲಿ ನೀಡಿದ ಒಂದು ಹೇಳಿಕೆ. ಮೋಹನ್ ಭಾಗವತ್ ಅವರು ಇತ್ತೀಚೆಗೆ ಮಾತನಾಡ್ತಾ ಪಾಕಿಸ್ತಾನಿಯರು ಭಾರತೀಯರ ಬದ್ಧ ಶತ್ರುಗಳಲ್ಲ ಅನ್ನೋ ಮಾತುಗಳನ್ನ ಹೇಳಿದ್ರು. ನೋಡಿ, ಈ ಹೇಳಿಕೆ ಹೊರಬರುತ್ತಿದ್ದಂತೆಯೇ ರಾಜಕೀಯ ಅಂಗಳದಲ್ಲಿ ಚರ್ಚೆಗಳು ಶುರುವಾದವು. ಇದೇ ಹೇಳಿಕೆಯನ್ನು ಇಟ್ಕೊಂಡು ಬಿಕೆ ಹರಿಪ್ರಸಾದ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸರಣಿ ಪ್ರಶ್ನೆಗಳನ್ನ ಕೇಳಿ ಕೇಂದ್ರ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದ್ದಾರೆ. ಬಿಕೆ ಹರಿಪ್ರಸಾದ್ ಅವರ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಭೀಕರ ಪುಲ್ವಾಮಾ ದಾಳಿಯ ತನಿಖೆ ಕುರಿತು ಇಂದಿಗೂ ಮೌನ ವಹಿಸಿದೆ. ಹೀಗೆ ಸರ್ಕಾರ ಮೌನವಾಗಿರುವುದರ ಹಿಂದೆ ಸಂಘ ಪರಿವಾರದ ಹಸ್ತಕ್ಷೇಪವಿದೆ ಅನ್ನೋದು ಈಗ ಬಟಾಬಯಲಾಗಿದೆ ಅಂತೇಳಿ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹಿಂದೆ ಪಾಕಿಸ್ತಾನದ ಐಎಸ್ಐ ಉಗ್ರಗಾಮಿ ಸಂಘಟನೆಗಳ ಜೊತೆ ಆರ್ಎಸ್ಎಸ್ ಪ್ರಮುಖರು ರಹಸ್ಯ ಸಭೆಗಳನ್ನು ನಡೆಸಿದ ಇತಿಹಾಸವಿದೆ. ಈಗ ಮೋಹನ್ ಭಾಗವತ್ ನೀಡಿರುವ ಹೇಳಿಕೆಯನ್ನ ಗಮನಿಸಿದ್ರೆ ಇದೆಲ್ಲವೂ ಪೂರ್ವ ನಿಯೋಜಿತ ಅನ್ನೋದು ಸ್ಪಷ್ಟವಾಗ್ತಿದೆ. ಹಾಗಾಗಿ ಆರ್ಎಸ್ಎಸ್ ಹಾಗೂ ಪಾಕಿಸ್ತಾನಕ್ಕೆ ಇರುವ ಸಂಬಂಧದ ಬಗ್ಗೆ ತನಿಖೆ ನಡೆಸಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಇಷ್ಟಕ್ಕೆ ಬಿಕೆ ಹರಿಪ್ರಸಾದ್ ಅವರ ಪ್ರಶ್ನೆಗಳು ಮುಗಿಯಲಿಲ್ಲ ಸ್ನೇಹಿತರೆ. ಅವರು ಸಂಸತ್ನಲ್ಲಿ ಸರ್ಕಾರ ನೀಡಿದ ಅಧಿಕೃತ ಹೇಳಿಕೆಯೊಂದನ್ನು ಉಲ್ಲೇಖಿಸಿ ಬಿಜೆಪಿಗೆ ನೇರ ಸವಾಲ್ ಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವಾಲಯ ಸಂಸತ್ಗೆ ನೀಡಿದ ಅಧಿಕೃತ ಉತ್ತರದಲ್ಲಿ ಪಾಕಿಸ್ತಾನವನ್ನ ಭಾರತದ ನೈಬರಿಂಗ್ ಕಂಟ್ರಿ ಪಟ್ಟಿಯಲ್ಲಿ ಸೇರಿಸಿದೆ. ಇದನ್ನೇ ಮುಂದಿಟ್ಟುಕೊಂಡು ಬಿಕೆ ಹರಿಪ್ರಸಾದ್ ಅವರು ಹಿಂದಿನ ಒಂದು ಘಟನೆಯನ್ನ ನೆನಪಿಸಿದ್ದಾರೆ. ಹಿಂದೆ ನಾನು ವಿಧಾನ ಪರಿಷತ್ನಲ್ಲಿ ಪಾಕಿಸ್ತಾನ ನಮ್ಮ ನೆರೆಯ ರಾಷ್ಟ್ರ ಅಂತ ಹೇಳಿದ್ದಕ್ಕೆ ನನ್ನ ವಿರುದ್ಧ ಗಟಾರದಲ್ಲಿ ಬಿದ್ದು ಹೊರಳಾಡಿದಂತೆ ನಡೆಸಿದ್ದ ನಕಲಿ ದೇಶ ಪ್ರೇಮಿಗಳು ಈಗ ಎಲ್ಲಿದ್ದಾರೆ? ಆಗ ನನ್ನ ಮೇಲೆ ಹರಿಯಾಯ್ದಿದ್ದ ಆ ಬಾಡಿಗೆ ದೇಶಭಕ್ತರ ನಾಲಿಗೆಗೆ ಈಗ ನಾಗಪುರದಿಂದ ಬೀಗ ಬಿದ್ದಿದೆಯೇ ಅಂತ ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ. ಯೋಚಿಸಿ ನೋಡಿ, ಚುನಾವಣೆಯ ಸಂದರ್ಭದಲ್ಲಿ ಪಾಕಿಸ್ತಾನದ ವಿರುದ್ಧ ಉಗ್ರ ಭಾಷಣವನ್ನ ಮಾಡುವ ಬಿಜೆಪಿ ಮತ್ತು ಸಂಘ ಪರಿವಾರದ ನಾಯಕರ ವರಸೆ ಈಗ ದಿಢೀರ್ ಬದಲಾಗಿದೆಯೇ ಅಥವಾ ತಮ್ಮ ಪೂರ್ವಜರ ಪಾಕ್ ಪ್ರೇಮದ ಪರಂಪರೆಯನ್ನ ಇವರು ಮುಂದುವರಿಸುತ್ತಿದ್ದಾರೆಯೇ ಅನ್ನೋ ಪ್ರಶ್ನೆಯನ್ನ ಬಿಕೆ ಹರಿಪ್ರಸಾದ್ ಮುನ್ನೆಲೆಗೆ ತಂದಿದ್ದಾರೆ. ಬಿಜೆಪಿ ಮತ್ತು ಸಂಘ ಪರಿವಾರದ ಮೇಲೆ ಈ ಪಾಕ್ ಪ್ರೇಮದ ಆರೋಪ ಹೊಸದೇನೂ ಅಲ್ಲ ಅಂತ ತೋರಿಸಲು ಬಿಕೆ ಹರಿಪ್ರಸಾದ್ ಅವರು ಇತಿಹಾಸದ ಕೆಲವು ಪ್ರಮುಖ ಘಟನೆಗಳನ್ನ ಸಾಲು ಸಾಲಾಗಿ ಎತ್ತಿಟ್ಟಿದ್ದಾರೆ. ಹಾಗಾದ್ರೆ ಅವರು ನೀಡಿದ ಸಾಕ್ಷ್ಯಗಳು ಅಥವಾ ಆರೋಪಗಳಾದ್ರೂ ಏನ್ ಗೊತ್ತಾ? ಅದನ್ನು ತೋರಿಸ್ತೇವೆ ನೋಡಿ. ಭಾರತವನ್ನ ವಿಭಜಿಸಿದ ಮೊಹಮ್ಮದ್ ಅಲಿ ಜಿನ್ನಾ ಅವರೊಂದಿಗೆ ಸೇರಿ ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಸರ್ಕಾರ ನಡೆಸಿದ್ದು ಜನಸಂಘದ ಸಂಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ. ಬಿಜೆಪಿಯ ಹಿರಿಯ ನಾಯಕ ಎಲ್.ಕೆ. ಅಡ್ವಾಣಿ ಅವರು ಪಾಕಿಸ್ತಾನಕ್ಕೆ ತೆರಳಿ ಜಿನ್ನಾ ಅವರ ಸಮಾಧಿಗೆ ಭೇಟಿ ನೀಡಿ ಅವರನ್ನು ಜಾತ್ಯತೀತ ನಾಯಕ ಅಂತ ಹೊಗಳಿದ್ರು. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವುದೇ ಪೂರ್ವ ನಿಯೋಜಿತ ಆಹ್ವಾನವಿಲ್ಲದಿದ್ರು ಅಚ್ಚರಿಯ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ತೆರಳಿ ಅಲ್ಲಿನ ಪ್ರಧಾನಿ ಮನೆಯಲ್ಲಿ ಬಿರಿಯಾನಿ ಸವಿದು ಬಂದಿದ್ರು. ಈ ಎಲ್ಲಾ ಉದಾಹರಣೆಗಳನ್ನು ನೀಡಿರುವ ಬಿಕೆ ಹರಿಪ್ರಸಾದ್ ಒಂದು ಕಡೆ ಚುನಾವಣಾ ರಾಜಕೀಯಕ್ಕಾಗಿ ಪಾಕಿಸ್ತಾನವನ್ನ ಶತ್ರು ದೇಶವೆಂದು ಬಿಂಬಿಸುವುದು, ಮತ್ತೊಂದು ಕಡೆ ಅಧಿಕಾರದಲ್ಲಿರುವಾಗ ಅವರೊಂದಿಗೆ ರಾಜತಾಂತ್ರಿಕ ಹಾಗೂ ರಹಸ್ಯ ಬಾಂಧವ್ಯ ಇಟ್ಟುಕೊಳ್ಳೋದು, ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ ನ ದ್ವಂದ್ವ ನೀತಿ ಅಲ್ಲವೇ ಅಂತ ಕಿಡಿಕಾರಿದ್ದಾರೆ. ಸ್ನೇಹಿತರೆ, ನಾವು ಇಲ್ಲಿ ಆಲೋಚಿಸಬೇಕಾದ ಅತ್ಯಂತ ಸೂಕ್ಷ್ಮ ವಿಷಯ ಹೊಂದಿದೆ. ಗಡಿಯಲ್ಲಿ ನಮ್ಮ ವೀರ ಯೋಧರು ನಿರಂತರವಾಗಿ ಪ್ರಾಣ ಕಳೆದುಕೊಳ್ತಿದ್ದಾರೆ. ಪುಲ್ವಾಮಾ ಮತ್ತು ಪಹಲ್ಗಾಮ್ನಂತಹ ಭೀಕರ ಭಯೋತ್ಪಾದಕ ದಾಳಿಯಲ್ಲಿ ಅಮಾಯಕ ನಾಗರಿಕರು ಹಾಗೂ ನಮ್ಮ ಭದ್ರತಾ ಸಿಬ್ಬಂದಿ ರಕ್ತ ಚೆಲ್ಲಿ ಬಲಿಯಾಗಿದ್ದಾರೆ. ಇಂತಹ ಪರಿಸ್ಥಿತಿ ಇರುವಾಗ ಪಾಕಿಸ್ತಾನಿಯರೆಲ್ಲರೂ ನಮ್ಮ ಶತ್ರುಗಳಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ರೆ ಅದರ ಅರ್ಥವೇನು? ಚುನಾವಣಾ ಭಾಷಣಗಳಲ್ಲಿ ಪಾಕಿಸ್ತಾನದ ಭಯವನ್ನ ರಾಜಕೀಯ ಅಸ್ತ್ರವನ್ನಾಗಿ ಬಳಸುವ ಬಿಜೆಪಿ ನಾಯಕರು ಈಗ ತಮ್ಮದೇ ಸರಸಂಘ ಚಾಲಕರ ಈ ಹೇಳಿಕೆಯ ಬಗ್ಗೆ ಮೌನವಾಗಿರುವುದಕ್ಕೆ? ದೇಶಭಕ್ತಿಯ ಗುತ್ತಿಗೆ ಪಡೆದಂತೆ ಮಾತನಾಡುವವರು ಈಗ ನಾಗಪುರದಿಂದ ಬರುವ ಹೊಸ ನಿರ್ದೇಶನ
ಅಧಿವೇಶನಕ್ಕಾಗಿ ಕಾಯುತ್ತಿದ್ದಾರೆಯೇ ಎಂಬುದು ಬಿಕೆ ಹರಿಪ್ರಸಾದ್ ಅವರ ನೇರ ಪ್ರಶ್ನೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಬೆಂಗಳೂರಿನಲ್ಲಿ ಆಗಸ್ಟ್ ಕ್ರಾಂತಿ ಟ್ರಸ್ಟ್ ಹಾಗೂ ಕರ್ನಾಟಕ ಮತ್ತು ಗಾಂಧಿ ಸ್ಮಾರಕ ಸಮಿತಿ ಆಯೋಜಿಸಿದ್ದ ಚಲೇ ಜಾವ್ ಚಳವಳಿಯ ಸ್ಮರಣಾರ್ಥ ಸಂವಾದ ಕಾರ್ಯಕ್ರಮದಲ್ಲೂ ಬಿಕೆ ಹರಿಪ್ರಸಾದ್ ಮಾತನಾಡಿದ್ದಾರೆ. ಅಲ್ಲಿ ಅವರು ಸ್ವತಂತ್ರ ಹೋರಾಟದ ಇತಿಹಾಸ ಮತ್ತು ಆರ್ಎಸ್ಎಸ್ ಪಾತ್ರದ ಬಗ್ಗೆ ಕೆಲವು ಖಡಕ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆರ್ಎಸ್ಎಸ್ ಮತ್ತು ಹಿಂದೂ ಮಹಾಸಭೆಗಳು ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗದ ನಕಲಿ ದೇಶ ಪ್ರೇಮಿಗಳು. ಅವರು ದೇಶದ ಇತಿಹಾಸವನ್ನ ತಿರುಚಿ ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು ಮುಗಿಸಲು ಸಂಚು ರೂಪಿಸುತ್ತಿದ್ದಾರೆ ಎಂದಿದ್ದಾರೆ. ಅಷ್ಟೇ ಅಲ್ಲ, 1942 ಆಗಸ್ಟ್ 9ರಂದು ಗಾಂಧೀಜಿ ಕ್ವಿಟ್ ಇಂಡಿಯಾ ಕರೆ ನೀಡಿದಾಗ ಬ್ರಿಟಿಷರು ಗಾಂಧೀಜಿ ಮತ್ತು ನೆಹರು ಸೇರಿದಂತೆ ಪ್ರಮುಖ ನಾಯಕರನ್ನ ಬಂಧಿಸಿದ್ರು. ನಾಯಕರಿಲ್ಲದೆ ಚಳವಳಿ ನಿಂತು ಹೋಗುತ್ತದೆ ಎಂದು ಬ್ರಿಟಿಷರು ಭಾವಿಸಿದ್ರು. ಆದ್ರೆ ದೇಶದ ಸಾಮಾನ್ಯ ಜನರೇ ಆ ಹೋರಾಟವನ್ನ ಮುನ್ನಡೆಸಿದ್ರು. ಇನ್ನ ಅಸಹಕಾರ ಚಳವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಚಲೇ ಜಾವ್ ಚಳವಳಿಗಳಲ್ಲಿ ಭಾಗವಹಿಸುವವರು ಇವತ್ತು ಗಾಂಧೀಜಿಯವರ ಜನ್ಮದಿನದಂದು ಕೆಲವು ಕಡೆ ಅವರ ಪುತ್ಥಳಿಗೆ ಶೂಟ್ ಮಾಡ್ತಾರೆ. ಆದ್ರೆ ವಿದೇಶಗಳಿಗೆ ಹೋದಾಗ ಅದೇ ಗಾಂಧೀಜಿ ಪುತ್ಥಳಿಗೆ ಹಾರ ಹಾಕ್ತಾರೆ. ಯಾಕಂದ್ರೆ ಜಗತ್ತಿನಲ್ಲಿ ಗಾಂಧೀಜಿಯವರನ್ನ ಬಿಟ್ಟರೆ ಇವರಿಗೆ ಬೆಲೆ ಇಲ್ಲ. ಗಾಂಧೀಜಿಯನ್ನ ಇಟ್ಟುಕೊಳ್ಳಲು ಆಗದೆ ಬಿಡಲು ಆಗದೆ ಕೋಮುವಾದಿಗಳು ಒದ್ದಾಡ್ತಿದ್ದಾರೆ ಅಂತೇಳಿ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಜವಾಹರ್ಲಾಲ್ ನೆಹರು ಮತ್ತು ಗಾಂಧೀಜಿಯವರ ಹೆಸರಿಗೆ ಮಸಿ ಬಳಿಯಲು ನಿರಂತರ ಯತ್ನಗಳು ನಡೆಯುತ್ತಿದ್ರು. ವಿಶ್ವದ 127 ದೇಶಗಳಲ್ಲಿ ಗಾಂಧೀಜಿ ಪುತ್ಥಳಿಗಳು ರಾರಾಜಿಸುತ್ತಿವೆ ಮತ್ತು ಜಾಗತಿಕ ಅಹಿಂಸಾ ದಿನವನ್ನ ಆಚರಿಸಲಾಗ್ತಿದೆ ಅನ್ನೋದನ್ನ ಅವರು ನೆನಪಿಸಿದ್ದಾರೆ. ಸ್ನೇಹಿತರೆ, ಇಲ್ಲಿ ನಾವೆಲ್ಲರೂ ಮತ್ತೊಂದು ಆಳವಾದ ರಾಜಕೀಯ ತಂತ್ರವನ್ನ ಗಮನಿಸಬೇಕು. ಒಂದು ದೇಶವಾಗಿ ಭಾರತದ ಗಡಿಯಲ್ಲಿ ಸದಾ ಜಾಗರೂಕವಾಗಿರಬೇಕು ಮತ್ತು ಸೈನಿಕರ ತ್ಯಾಗಕ್ಕೆ ಗೌರವ ಕೊಡಬೇಕು. ಆದ್ರೆ ದೇಶದ ಒಳಗಿನ ಚುನಾವಣಾ ರಾಜಕೀಯಕ್ಕಾಗಿ ಮತ್ತು ಮತಗಳನ್ನ ಕ್ರೋಢೀಕರಿಸಲು ಪಾಕಿಸ್ತಾನದ ಹೆಸರನ್ನ ಪದೇ ಪದೇ ಶತ್ರುವಾಗಿ ಬಳಸುವುದು, ನಂತರ ರಾಜತಾಂತ್ರಿಕ ವೇದಿಕೆಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ವರಸೆ ಬದಲಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂಬ ದೊಡ್ಡ ಪ್ರಶ್ನೆ ಇಲ್ಲಿದೆ. ಬಿಕೆ ಹರಿಪ್ರಸಾದ್ ಅವರು ಎತ್ತಿರುವ ಪ್ರಶ್ನೆ ಕೇವಲ ಒಂದು ರಾಜಕೀಯ ಪಕ್ಷದ ವಾಗ್ದಾಳಿಯಷ್ಟೇ ಅಲ್ಲ, ಅದು ನಮ್ಮ ದೇಶದ ರಾಜಕೀಯ ನಾಯಕರ ಆಂತರಿಕ ಮತ್ತು ಬಾಹ್ಯ ನಿಲುವುಗಳ ದ್ವಂದ್ವವನ್ನ ಹೊರಗಿಡುತ್ತದೆ. ಗಡಿಯಲ್ಲಿ ದೇಶ ಕಾಯುವ ಸೈನಿಕರ ರಕ್ತಕ್ಕೆ ಬೆಲೆ ಎಲ್ಲಿದೆ? ದೇಶಭಕ್ತಿಯನ್ನ ಕೇವಲ ಭಾಷಣಕ್ಕೆ ಸೀಮಿತಗೊಳಿಸಿ ಹಿನ್ನೆಲೆಯಲ್ಲಿ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಹಾಕುವುದು ರಾಜಧರ್ಮವೇ? ಯಾವಾಗ ರಾಜಕೀಯ ಸಂಘಟನೆಗಳು ಸ್ವಾತಂತ್ರ್ಯ ಹೋರಾಟದ ನೈಜ ಇತಿಹಾಸವನ್ನ ಮರೆಮಾಚಿ ಹೊಸ ನಿರೂಪಣೆಗಳನ್ನ ಕಟ್ಟಲು ಹೊರಡುತ್ತವೆಯೋ ಆಗ ಯುವ ಪಡೆ ಇತಿಹಾಸವನ್ನ ಸರಿಯಾಗಿ ಅಧ್ಯಯನ ಮಾಡುವುದು ಅತ್ಯಗತ್ಯ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು ಅವರಂತಹ ಮಹಾನ್ ನಾಯಕರ ಕೊಡುಗೆಗಳನ್ನು ಅಳಿಸಿ ಹಾಕಲು ಯತ್ನಿಸುವ ಕೋಮುವಾದಿ ಶಕ್ತಿಗಳಿಗೆ ಇಂದಿನ ಯುವ ಜನತೆ ಸದ್ಯದಲ್ಲೇ ಬೆಳಕಿನಲ್ಲಿ ಉತ್ತರ ನೀಡಬೇಕಾಗಿದೆ. ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಸೈದ್ಧಾಂತಿಕ ಸಂಘಟನೆಯಾಗಲಿ ಅಥವಾ ಆಡಳಿತ ಪಕ್ಷವಾಗಲಿ ಸಾರ್ವಜನಿಕ ಪ್ರಶ್ನೆಗಳಿಂದ ಪಾರಾಗಲು ಸಾಧ್ಯವಿಲ್ಲ. ಪಾಕಿಸ್ತಾನದ ಹೆಸರಿನಲ್ಲಿ ದಶಕಗಳಿಂದ ನಡೆದ ರಾಜಕೀಯ ಆಟಕ್ಕೆ ಈಗ ಸ್ವತಃ ಅವರದ್ದೇ ನಾಯಕರ ಹೇಳಿಕೆಗಳು ಕನ್ನಡಿ ಹಿಡಿದಂತಿವೆ. ಸಂಘ ಪರಿವಾರ ಮತ್ತು ಬಿಜೆಪಿ ಈಗಲಾದರೂ ಈ ದ್ವಂದ್ವ ನಿಲುವನ್ನ ಬಿಟ್ಟು ದೇಶದ ಜನರ ಮುಂದೆ ನೇರ ಸತ್ಯವನ್ನ ತೆರೆದಿಡಬೇಕಾಗಿದೆ. ಸ್ನೇಹಿತರೆ, ಬಿಕೆ ಹರಿಪ್ರಸಾದ್ ಅವರ ಈ ಸರಣಿ ಆರೋಪಗಳು ಹಾಗೂ ಪ್ರಶ್ನೆಗಳು ಈಗ ರಾಜ್ಯ ಮತ್ತು ರಾಷ್ಟ್ರೀಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿವೆ. ಒಂದೆಡೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಪಾಕಿಸ್ತಾನಿಯರು ಶತ್ರುಗಳಲ್ಲ ಎಂಬ ಹೇಳಿಕೆ, ಇನ್ನೊಂದೆಡೆ ಹಾಗಿದ್ರೆ ಆರ್ಎಸ್ಎಸ್ ಹಾಗೂ ಪಾಕಿಸ್ತಾನದ ನಂಟಿನ ಬಗ್ಗೆ ತನಿಖೆಯಾಗಲಿ ಎಂಬ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಅವರ ಪಟ್ಟು. ಚುನಾವಣೆಯ ಹೊತ್ತಿನಲ್ಲಿ ಹುಟ್ಟಿಕೊಳ್ಳುವ ದೇಶಭಕ್ತಿಯ ಭಾಷಣಗಳು ನಿಜವೇ ಅಥವಾ ಅಧಿಕಾರದಲ್ಲಿದ್ದಾಗ ನಡೆಯುವ ರಾಜತಾಂತ್ರಿಕ ನಡೆಗಳು ನಿಜವೇ ಎಂಬ ಗೊಂದಲ ಇದೀಗ ಜನಸಾಮಾನ್ಯರಲ್ಲಿ ಮೂಡುವುದು ಸಹಜ. ಹಾಗಾದ್ರೆ ಮೋಹನ್ ಭಾಗವತ್ ಅವರ ಹೇಳಿಕೆ ಸರಿಯೇ? ಬಿಕೆ ಹರಿಪ್ರಸಾದ್ ಅವರು ಕೇಳಿರುವ ತನಿಖೆಯ ಆಗ್ರಹ ಮತ್ತು ಎತ್ತುತ್ತಿರುವ ಪ್ರಶ್ನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ನಿಮ್ಮ ಅನಿಸಿಕೆ ಏನೇ ಇದ್ರೂ ಯಾವುದೇ ಹಿಂಜರಿಕೆ ಇಲ್ಲದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ. ವಿಡಿಯೋ ಮಾಹಿತಿ ಪೂರ್ಣ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಪ್ರಚಲಿತ ಮತ್ತು ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.